ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ಅತಿ ದೊಡ್ಡ ರಹಸ್ಯ ಮತ್ತು ಇಂದು ರಾತ್ರಿ 9 ಗಂಟೆಯ ನಂತರ ಸಂಭವಿಸಲಿರುವ ಆ ಮಹತ್ತರ ಬದಲಾವಣೆಯ ಕುರಿತು ಅತ್ಯಂತ ಸುದೀರ್ಘವಾದ ವಿಶ್ಲೇಷಣೆ ಇಲ್ಲಿದೆ. ಮಂಗಳ ಗ್ರಹದ ಅಧಿಪತ್ಯ ಇರುವ ನೀವು ಅಪ್ರತಿಮ ಧೈರ್ಯಶಾಲಿಗಳು ಮತ್ತು ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುವವರು. ನಿಮ್ಮ ಬದುಕನ್ನು ಬಂಗಾರ ಆಗಿಸಬಲ್ಲ ಆ ರಹಸ್ಯ ಮಾಹಿತಿ ಇಲ್ಲಿದೆ. ವೃಶ್ಚಿಕ ರಾಶಿ ಅಂದರೆ ಮಹಾಪರಿವರ್ತನೆಯ ಕಾಲಘಟ್ಟ, ಸಂಕಲ್ಪದ ರಾಶಿಗೆ ದೈವಿಕ ಸ್ಪರ್ಶ. ವೃಶ್ಚಿಕ ರಾಶಿ ಅಂದ್ರೇ ಜಲತತ್ವದ ರಾಶಿ. ನಿಮ್ಮ ಮನಸ್ಸು ಸಮುದ್ರದಂತೆ ಆಳ, ಅಲ್ಲಿ ಅದೆಷ್ಟೋ ರಹಸ್ಯಗಳು ಅಡಗಿವೆ. ನೀವು ಹೊರಗಿನಿಂದ ಶಾಂತವಾಗಿ ಕಂಡರೂ ಕೂಡ ಒಳಗಿನಿಂದ ಸದಾ ಏನನ್ನಾದರೂ ಸಾಧನೆ ಮಾಡಬೇಕು ಅಂತ ಆ ಥರ ಒಂದು ಜ್ವಾಲೆ ಏನಿದೆ ನಿಮ್ಮಲ್ಲಿ ಉರಿತಾ ಇರುತ್ತೆ. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಅಂದುಕೊಂಡ ಕೆಲಸಗಳು ಕೈಗೂಡ್ತಾ ಇಲ್ಲ, ಶತ್ರುಗಳ ಕಾಟ ಹೆಚ್ಚಾಗಿದೆ ಮತ್ತು ಮಾನಸಿಕವಾಗಿ ನೀವು ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಿ. ಆದರೆ ಫ್ರೆಂಡ್ಸ್, ಇಂದಿನಿಂದ ನಿಮ್ಮ ಕಾಲ ಅನ್ನೋದು ಬದಲಾಗ್ತಾ ಇದೆ. ಇಂದು ರಾತ್ರಿ 9 ಗಂಟೆಯ ನಂತರ ನಿಮ್ಮ ರಾಶ್ಯಾಧಿಪತಿ ಮಂಗಳನ ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿರುವ ಮನೆಯೊಳಗಿನ ವಸ್ತುಗಳು ಯಾವ್ಯಾವಪ್ಪ ಅಂದರೆ, ವಾಸ್ತುಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರ ಮೇಲೆ ಮಂಗಳನ ಪ್ರಭಾವ ಇರೋದ್ರಿಂದ ಮನೆಯಲ್ಲಿ ಅಗ್ನಿ ಮತ್ತು ಲೋಹದ ಸಮತೋಲನ ಇರಬೇಕಾಗುತ್ತೆ. ಈ 5 ವಸ್ತುಗಳನ್ನು ತಕ್ಷಣ ನೀವು ಗಮನಿಸಬೇಕು. ತುಕ್ಕು ಹಿಡಿದ ಆಯುಧಗಳು ಅಥವಾ ಉಪಕರಣಗಳು ಮನೆಯಲ್ಲಿ ಹಳೆಯ ತುಕ್ಕು ಹಿಡಿದ ಚಾಕು, ಕತ್ರಿ ಅಥವಾ ಯಾವುದೇ ಕಬ್ಬಿಣದ ವಸ್ತುಗಳೇನಾದರೂ ಇತ್ತು ಅಂದರೆ ಅವುಗಳನ್ನು ಹಿಂದೆ ಹೊರಹಾಕ್ಬಿಡಿ. ಇವು ಮಂಗಳ ದೋಷವನ್ನು ಹೆಚ್ಚಿಸಿ ಮನೆಯಲ್ಲಿ ಕಲಹ ಮತ್ತು ಅಪಘಾತಗಳಿಗೆ ಕಾರಣ ಆಗುತ್ತೆ. ಒಡೆದ ಪಿಂಗಾಣಿ ಅಥವಾ ಮಣ್ಣಿನ ಪಾತ್ರೆಗಳೇನಾದರೂ ಇತ್ತಂದರೆ, ವೃಶ್ಚಿಕ ರಾಶಿಯು ಭೂಮಿಗೆ ಸಂಬಂಧಿಸಿದ ರಾಶಿಯಾಗಿರೋದ್ರಿಂದ ಮನೆಯಲ್ಲಿ ಒಡೆದ ಮಣ್ಣಿನ ಕುಂಡಗಳು ಅಥವಾ ಪಿಂಗಾಣಿ ವಸ್ತುಗಳೇನಾದರೂ ಇತ್ತು ಅಂದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕುಂಠಿತಗೊಳಿಸುತ್ತೆ. ಬಳಸದ ಹಳೆಯ ಔಷಧಗಳು ಸ್ಟೋರ್ ರೂಮಲ್ಲಿ ಅಥವಾ ಕಬೋರ್ಡಲ್ಲಿ ಅವಧಿ ಮುಗಿದ ಎಕ್ಸ್ಪೈರಿ ಆದ ಒಂದು ಔಷಧಗಳೇನಾದರೂ ಇತ್ತಂದರೆ ಅವನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತೇ ಡೇಟ್ ನೋಡಿ ಇವತ್ತೇ ಅವನ್ನ ಬಿಸಾಕ್ಬಿಡಿ. ಇದು ಮನೆಯಲ್ಲಿ ಅನಾರೋಗ್ಯದ ಶಕ್ತಿಯನ್ನು, ಸಿಕ್ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ. ಇನ್ನು ಲಿವಿಂಗ್ ರೂಮಿನಲ್ಲಿರುವ ಕರಾಳ ಚಿತ್ರಗಳು, ಯುದ್ಧದ ಚಿತ್ರಗಳು ಅಥವಾ ದುಃಖವನ್ನು ಸೂಚಿಸುವ ಫೋಟೋಗಳು, ನಿಮ್ಮ ಮನೆಯಲ್ಲಿ ಏನಾದರೂ ಆ ಥರ ಫೋಟೋಸ್ ಇತ್ತಂದರೆ ಅವು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುತ್ತೆ. ತಕ್ಷಣವೇ ಇವುಗಳ ಬದಲಿಗೆ ಪ್ರಶಾಂತವಾದ ಚಿತ್ರಗಳನ್ನು ಹಾಕಬೇಕು. ಇನ್ನು ಏನಾದರೂ ಮೂಲೆಯಲ್ಲಿ ಜೇಡ್ರ ಬಲೆಗಳಿತ್ತು, ಮನೆಯ ಮೂಲೆಗಳಲ್ಲಿ ಜೇಡ್ರ ಬಲೆ ಏನಾದರೂ ಇತ್ತು, ಅದು ನಿಮ್ಮ ಬುದ್ಧಿಶಕ್ತಿಯನ್ನು ಮಂಕಾಗಿಸುತ್ತೆ ಮತ್ತು ಶತ್ರುಗಳು ನಿಮ್ಮ ಮೇಲೆ ಮೇಲ್ಗೈ ಸಾಧಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನು ಎರಡನೇದಾಗಿ ಆರ್ಥಿಕ ಮತ್ತು ವೃತ್ತಿ ಜೀವನದ ಎಚ್ಚರಿಕೆ. ವೃಶ್ಚಿಕ ರಾಶಿಯವರು ಯಾರನ್ನು ಸುಲಭವಾಗಿ ನಂಬುವುದಿಲ್ಲ, ಆದರೆ ಒಮ್ಮೆ ನಂಬಿದರೆ ಪ್ರಾಣವನ್ನೇ ಕೂಡ ಕೊಡುತ್ತಾರೆ. ಈ ಗುಣನೇ ನಿಮಗೆ ಅಪಾಯ ತರಬಹುದು. ರಹಸ್ಯ ಶತ್ರುಗಳು ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು, ಊರ್ಕೊಳ್ಳುವವರು ನಿಮ್ಮ ಹತ್ತಿರದವರಲ್ಲೇ ಇರ್ತಾರೆ. ನಿಮ್ಮ ಹಣಕಾಸಿನ ಲಾಭದ ಬಗ್ಗೆ ಯಾರ ಮುಂದೆ ಕೂಡ ಅತಿಯಾಗಿ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಸಾಲದ ವ್ಯವಹಾರ ಈ ಸಮಯದಲ್ಲಿ ಯಾರಿಗೂ ದೊಡ್ಡ ಒಂದು ಅಮೌಂಟ್ ಮೊತ್ತ ಏನಿದೆ ಅದನ್ನು ಸಾಲ ನೀಡೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಮಂಗಳವಾರದಂದು ಹಣದ ವಹಿವಾಟು ಮಾಡುವಾಗ ಹೆಚ್ಚಿನ ಜಾಗರೂಕತೆ ವಹಿಸಿ. ವೃತ್ತಿಯಲ್ಲಿ ಬದಲಾವಣೆ, ಹೊಸ ಉದ್ಯೋಗ ಅಥವಾ ವ್ಯವಹಾರದ ಅವಕಾಶಗಳು ಬರುತ್ತೆ, ಆದರೆ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಿರಿಯರ ಸಲಹೆ ಪಡೀರಿ. ಮೂರನೇದಾಗಿ ಮುಂದಿನ 4 ದಿನಗಳ 4 ಮಹಾನ್ ಆಶೀರ್ವಾದಗಳು. ಗ್ರಹಗಳ ವಿಶೇಷ ಸಂಯೋಗದಿಂದಾಗಿ ಮುಂದಿನ 96 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ವಿಶೇಷವಾಗಿರುತ್ತೆ. ಶತ್ರುಗಳ ಪರಾಜಯ. ಇಷ್ಟು ದಿನ ನಿಮಗೆ ತೊಂದರೆ ಕೊಡ್ತಿದ್ದವರು ಈಗ ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ತಾ ಇದ್ದಾರೆ. ನಿಮ್ಮ ಪ್ರಭಾವ ಸಮಾಜದಲ್ಲಿ ಹೆಚ್ಚಾಗುತ್ತೆ. ಅನಿರೀಕ್ಷಿತ ಧನಲಾಭ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಇದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತೆ. ಲಾಟ್ರಿ ಅಥವಾ ಅದೃಷ್ಟದ ಮೂಲಗಳಿಂದ ಲಾಭದ ಸಾಧ್ಯತೆ ಅನ್ನೋದು ಇರುತ್ತೆ. ಮಾನಸಿಕ ದೃಢತೆ. ನಿಮ್ಮೊಳಗಿನ ಭಯ ದೂರವಾಗಿ ಹೊಸ ಆತ್ಮವಿಶ್ವಾಸ ಮೂಡುತ್ತೆ. ನೀವು ಅಂದುಕೊಂಡ ಗುರಿಯತ್ತ ವೇಗವಾಗಿ ಸಾಗ್ತೀರಾ. ಆರೋಗ್ಯ ಸುಧಾರಣೆ. ರಕ್ತಕ್ಕೆ ಸಂಬಂಧಿಸಿದ ಅಥವಾ ಸ್ನಾಯುಗಳನ್ನು ಒಂದು ನೋವಿನಿಂದ ಬಳಲ್ತಾ ಇದ್ದವರಿಗೆ ಈ ಸಮಯದಲ್ಲಿ ಉತ್ತಮ ಉಪಶಮನ ಅನ್ನೋದು ದೊರೆಯುತ್ತೆ. ಪರಿಹಾರ ಮತ್ತು ಪ್ರಾರ್ಥನೆ. ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ಹನುಮಂತನ ಆರಾಧನೆ ಮಾಡೋದು ಅತ್ಯಂತ ಫಲಪ್ರದವಾಗಿರುತ್ತೆ. ಪ್ರತಿದಿನ ಸಂಜೆ ಕೆಂಪು ಬಣ್ಣದ ಹೂಗಳಿಂದ ಆಂಜನೇಯನಿಗೆ ಪೂಜೆ ಮಾಡಿ. ಓಂ ಆಂ ಅಂಗರಕಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಬಡವರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ಅಥವಾ ಆಹಾರವನ್ನು ದಾನ ಮಾಡಿ. 5ನೇದು ರಹಸ್ಯ ಎಚ್ಚರಿಕೆ. ಗೆಳೆಯರೇ, ನಿಮ್ಮಲ್ಲಿ ಸೇಡಿನ ಮನೋಭಾವ ಅಥವಾ ಅತಿಯಾದ ಕೋಪ ಇರಬಹುದು. ಈ ಸಮಯದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ. ನೀವು ಎಷ್ಟು ಸಕಾರಾತ್ಮಕರಾಗಿದ್ದೀರೋ ಅಷ್ಟೇ ವೇಗವಾಗಿ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಫ್ರೆಂಡ್ಸ್, ವೃಶ್ಚಿಕ ರಾಶಿಯವರಿಗೆ ಇದು ವಿಜಯದ ಕಾಲ. ಭಗವಂತನ ಆಶೀರ್ವಾದ ಮತ್ತು ನಿಮ್ಮ ಅಚಲವಾದ ಸಂಕಲ್ಪ ಏನಾದರೂ ಇತ್ತು ಅಂದರೆ ನೀವು ಹಿಮಾಚಲವನ್ನೇ ಸರಿಸಬಲ್ಲಿರಿ. ಇಂದು ರಾತ್ರಿ 9 ಗಂಟೆ ನಂತರ ಬದಲಾಗ್ತಿರುವ ಈ ಕಾಲಚಕ್ರವನ್ನು
ಸ್ವಾಗತ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಈ ಚಾನಲ್ನ ಈ ಆಧ್ಯಾತ್ಮಿಕ ಕುಟುಂಬದ ಭಾಗ ಆಗ್ರಿ. ಕಮೆಂಟ್ ಬಾಕ್ಸಲ್ಲಿ 3 ಬಾರಿ ಜೈ ಶ್ರೀರಾಮ್ ಅಂತ ಬರೆದು ಶ್ರೀರಾಮನ ಕೃಪೆಗೆ ಪಾತ್ರ ಆಗಿರಿ. ನಿಮ್ಮ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.